ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ನೌಕರರು ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸುತ್ತಿದ್ದೇವೆ. ನಮ್ಮ ನೌಕರರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಸಮನ್ವಯತೆ ಮತ್ತು ಹೊಂದಾಣಿಕೆಯಿಂದ ಸಮಾಜವನ್ನು ನಿರ್ಮಿಸುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ. ಆದರೆ ಪ್ರಸ್ತುತ ಕೆಇಬಿಯನ್ನು ಖಾಸಗೀಕರಣ ಮಾಡಲು ಹೊರಟಿರುವುದು ಅತ್ಯಂತ ಕಳವಳಕಾರಿ ಸಂಗತಿಯಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ/ಎಸ್ಟಿ ನೌಕರರ ಸಮನ್ವಯ ಸಮಿತಿ ಚಿಂತಾಮಣಿ ತಾಲೂಕು ಘಟಕದ ಅಧ್ಯಕ್ಷರಾದ ನರಸಿಂಹಯ್ಯ ಎಂಕೆ ಹೇಳಿದರು. ಇಂದು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಎಸ್ಸಿ/ಎಸ್ಟಿ ನೌಕರರ ಸಮನ್ವಯ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಖಾಸಗೀಕರಣ ಮಾಡುವುದರಿಂದ ಕೇವಲ ಕೆಲವು ಕುಟುಂಬಗಳು ಮಾತ್ರ ಆರ್ಥಿಕವಾಗಿ ಮುಂದುವರಿಯಲು ಸಾಧ್ಯವಾಗುತ್ತದೆ. ಇದರಿಂದ ಇಡೀ ದೇಶಕ್ಕೆ ಮತ್ತು ಸಾಮಾನ್ಯ ಜನರಿಗೆ ದೊಡ್ಡ ಮಟ್ಟದ ನಷ್ಟ ಉಂಟಾಗಲಿದ್ದು, ಬಡತನ ಮತ್ತಷ್ಟು ಹೆಚ್ಚಾಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಆದ್ದರಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಖಾಸಗೀಕರಣ ಪ್ರಕ್ರಿಯೆಯನ್ನು ತಡೆಯಬೇಕಾಗಿದೆ ಎಂದು ಅವರು ಕರೆ ನೀಡಿದರು. ರಾಜ್ಯಾದ್ಯಂತ ಎಸ್ಸಿ/ಎಸ್ಟಿ ನೌಕರರ ಬಂಧುಗಳು ಈ ನಿರ್ಧಾರಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದು, ಮುಂದಿನ ದಿನಗಳಲ್ಲಿ ಹೋರಾಟದ ದಿನಾಂಕವನ್ನು ನಿಗದಿಪಡಿಸಿ ಉಗ್ರ ಹೋರಾಟಗಳನ್ನು ಕೈಗೊಳ್ಳಲಾಗುವುದು ಎಂದು ನರಸಿಂಹಯ್ಯ ಎಂ.ಕೆ. ಅವರು ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯ ಉಪಾಧ್ಯಕ್ಷರಾದ ಎಸ್. ಪ್ರದೀಪ್ ಮಾತನಾಡಿ, ಚಿಂತಾಮಣಿ ತಾಲೂಕಿನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ಹಾಗೂ ಕಿರುಕುಳಗಳು ನಡೆಯುತ್ತಿವೆ ಎಂದು ತೀವ್ರವಾಗಿ ಖಂಡಿಸಿದರು. ಇತ್ತೀಚೆಗೆ ಆರೋಗ್ಯ ಇಲಾಖೆಯ ಆಂಬ್ಯುಲೆನ್ಸ್ ಚಾಲಕ ಹಾಗೂ ಸರ್ಕಾರಿ ನೌಕರರ ಸಂಘದ ಸದಸ್ಯರಾದ ಮಂಜುನಾಥ್ ಅವರನ್ನು ಯಾವುದೇ ಪೂರ್ವ ನೋಟಿಸ್ ನೀಡದೆ ಬಟ್ಲಹಳ್ಳಿ ಪೊಲೀಸರು ಠಾಣೆಗೆ ಕರೆದೊಯ್ದು ಕಿರುಕುಳ ನೀಡಿರುವ ಘಟನೆಯನ್ನು ಪ್ರಸ್ತಾಪಿಸಿದ ಅವರು, ಈ ನಡೆಯನ್ನು ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ. ಒಬ್ಬ ಸರ್ಕಾರಿ ನೌಕರನನ್ನು ಕರ್ತವ್ಯದ ಸಮಯದಲ್ಲಿ ವಶಕ್ಕೆ ಪಡೆಯುವ ಮುನ್ನ ಸಂಬಂಧಪಟ್ಟ ಇಲಾಖೆಯ ಉನ್ನತ ಅಧಿಕಾರಿಗಳ ಅನುಮತಿ ಪಡೆಯಬೇಕೆಂಬ ಕನಿಷ್ಠ ನಿಯಮವನ್ನು ಪೊಲೀಸರು ಪಾಲಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಮುಂಬರುವ ದಿನಗಳಲ್ಲಿ ಎಸ್ಸಿ/ಎಸ್ಟಿ ಸಮುದಾಯದ ನೌಕರರ ಮೇಲೆ ಇಂತಹ ಘಟನೆಗಳು ಮರುಕಳಿಸಿದರೆ ತಾಲೂಕಿನ ಎಲ್ಲಾ ಸಿಬ್ಬಂದಿಗಳು ಒಂದಾಗಿ ಸಾಂದರ್ಭಿಕ ರಜೆ ಹಾಕಿ ತಾಲೂಕು ಕಚೇರಿ ಮುಂದೆ ಬೃಹತ್ ಧರಣಿ ನಡೆಸುವುದಾಗಿ ಎಚ್ಚರಿಸಿದರು. ಈ ಕುರಿತು ಶೀಘ್ರದಲ್ಲೇ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಮತ್ತು ಬಟ್ಲಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಲಾಗುವುದು ಎಂದು ಅವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಮುದಾಯದ ಸುಮಾರು 150 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿವೇತನ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಸಮಿತಿಯ ಪದಾಧಿಕಾರಿಗಳ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಸ್ಥಳೀಯ ಶಾಸಕರು ಹಾಗೂ ಸಮಿತಿಯ ರಾಜ್ಯ ಅಧ್ಯಕ್ಷರಾದ ಡಿ. ಶಿವಶಂಕರ್ ಅವರ ದಿನಾಂಕವನ್ನು ಪಡೆದು ಶೀಘ್ರದಲ್ಲೇ ಈ ಕಾರ್ಯಕ್ರಮದ ದಿನಾಂಕವನ್ನು ಪ್ರಕಟಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಗೌರವಾಧ್ಯಕ್ಷರಾದ ಎಂ. ನಂಜುಂಡಪ್ಪ, ಕೋಶಾಧ್ಯಕ್ಷರಾದ ಶಿವಪ್ರಸಾದ್, ಕೆ. ಎನ್. ನರಸಿಂಹಪ್ಪ, ತಿಮ್ಮಯ್ಯ, ರಾಧಮ್ಮ, ನಾಗರತ್ನಮ್ಮ, ಮಂಜುನಾಥ್, ಕೆಇಬಿ, ಬಿ.ಎಂ. ಶ್ರೀನಿವಾಸ್, ಶ್ರೀಧರ್, ರೆಡ್ಡಪ್ಪ, ಆರ್. ಶ್ರೀನಿವಾಸ್, ನರಸಿಂಹಪ್ಪ ಎಂಕೆ ಸೇರಿದಂತೆ ಮತ್ತಿತರರು ಇದ್ದರು. ಇನ್ನು ಇದೇ ವೇಳೆ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದವರಿಗೆ ಸನ್ಮಾನಿಸಲಾಯಿತು. ಸರ್ ಸ್ವಲ್ಪ ಇಂದ ಬಂದ್ಬಿಡಿ, ಎಲ್ಲರೂ ಬರ್ತಾರೆ. ನಾನು ಎಂ.ಕೆ. ನರಸಿಂಹಯ್ಯ ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ/ಎಸ್ಟಿ ನೌಕರರ ಸಮನ್ವಯ ಸಮಿತಿಯ ಚಿಂತಾಮಣಿ ತಾಲೂಕು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಆ ನಿಟ್ಟಿನಲ್ಲಿ ಎಲ್ರಿಗೂ ಕೂಡ ನಾನು ಮೊಟ್ಟ ಮೊದಲಿಗೆ ಭೀಮನಂದನೆಗಳನ್ನು ಸಲ್ಲಿಸುತ್ತೇನೆ. ಇಲ್ಲಿ ನಾವು ಸೇರಿರ್ತಕ್ಕಂತಹ ಒಂದು ಮುಖ್ಯ ಉದ್ದೇಶ ಏನು, ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಕೂಡ ನೌಕರರು ಕೆಲಸ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ನಮ್ಮ ನೌಕರರಿಗೆ ತೊಂದರೆ ಆಗದಿರ ಇರತಕ್ಕಂತಹ ಸಮಾಜವನ್ನು ಸೃಷ್ಟಿ ಮಾಡತಕ್ಕಂಥದ್ದು ನಮ್ಮ ಉದ್ದೇಶ. ಹಾಗೆ ಎಲ್ಲ ನಮ್ಮ ನೌಕರರಲ್ಲಿ ಕೂಡ ನಾವು ಸಮನ್ವಯತೆಯಿಂದ ಹೊಂದಾಣಿಕೆಯಿಂದ ನಡೆದುಕೊಂಡು ಹೋಗುವುದು ನಮ್ಮ ಜೈ ಭೀಮ್ ಅವರ ಮುಖ್ಯ ಉದ್ದೇಶವಾಗಿರ್ತದೆ. ಆ ನಿಟ್ಟಿನಲ್ಲಿ ಮೊದಲಿಗೆ ಕೆಇಬಿ ಖಾಸಗೀಕರಣ ಆಗ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ತಡೀಬೇಕಾಗುತ್ತೆ. ಏನಂದ್ರೆ ಖಾಸಗೀಕರಣ ಮಾಡಿದಂಥ ಸಂದರ್ಭದಲ್ಲಿ ಸಾಮಾನ್ಯ ಜನರ ಪರಿಸ್ಥಿತಿ ತುಂಬಾ ತೊಂದರೆಗೊಳಗಾಗುತ್ತೆ. ಯಾರೋ ಖಾಸಗೀಕರಣದಲ್ಲಿ ಒಬ್ಬಿಬ್ಬರು ಅಥವಾ ಒಂದು ಮನೆತನ 5-6 ಮನೆತನಗಳ ಮಾತ್ರ ಆರ್ಥಿಕವಾಗಿ ಮುಂದುವರಿಯಲು ಸಾಧ್ಯವಾಗುತ್ತದೆ. ಇಡೀ ನಮ್ಮ ದೇಶಕ್ಕೆ ನಷ್ಟದ ಪರಿಸ್ಥಿತಿ ಉಂಟಾಗುತ್ತದೆ, ಬಡತನದ ಗೂಡಿಗೆ ತಳ್ಳಿದಂಗಾಗುತ್ತೆ. ಹಾಗಾಗಿ ನಾವು ಇದನ್ನು ತೀವ್ರವಾಗಿ ನಮ್ಮ ಎಸ್ಸಿ/ಎಸ್ಟಿ ನೌಕರರ ಬಂಧುಗಳೆಲ್ಲರೂ ಕೂಡ ಇಡೀ ರಾಜ್ಯದಾದ್ಯಂತಲೂ ಕೂಡ ನಾವು ವಿರೋಧವನ್ನು ವ್ಯಕ್ತಪಡಿಸುತ್ತೇವೆ. ಮುಂದಿನ ದಿನಗಳಲ್ಲಿ ದಿನಾಂಕವನ್ನು ನಿಗದಿ ಮಾಡಿ ಆ ನಿಟ್ಟಿನಲ್ಲಿ ನಾವು ಹೋರಾಟಗಳನ್ನು ಕೂಡ ಇಲ್ಲಿ ಕೈಗೊಳ್ಳಲು ಮುಂದಾಗಿದ್ದೇವೆ. ಹಾಗೆ ನಮ್ಮ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರತಕ್ಕಂತಹ ನಮ್ಮ
SC/ST ನೌಕರರ ಬಂಧುಗಳಿಗೆ ತುಂಬಾ ಕಿರುಕುಳ ನಡೀತಾ ಇರೋದು ಗೊತ್ತಾಗ್ತಾ ಇದೆ. ಅದರಲ್ಲಿ ಕೂಡ ನಾವು ತೀವ್ರವಾದಂತಹ ಹೋರಾಟಗಳನ್ನು ಮಾಡಿ ನಾವು ಎಲ್ಲರ ಒಂದು ಅಭಿಪ್ರಾಯವನ್ನು ಪಡೆದು ನಾವು ಮುನ್ನುಗ್ಗಿ ಹೋರಾಟ ಮಾಡಿ ನ್ಯಾಯಯುತವಾಗಿ ನಾವು ಈ ಒಂದು ಸಮಾಜಕ್ಕೆ ನ್ಯಾಯವನ್ನು ಒದಗಿಸಿಕೊಡಲಿಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಪಡೀತೀವಿ. ಆ ಸಹಕಾರದಲ್ಲಿ ನಮಗೆ ನ್ಯಾಯ ದಕ್ಕುವ ರೀತಿಯಲ್ಲಿ ನಾವು ಕಾನೂನು ಕ್ರಮ ರೀತಿಯಲ್ಲಿ ಮುಂದೆ ಸಾಗಲಿಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ. ಅದೇ ನಿಟ್ಟಿನಲ್ಲಿ ಮುಖ್ಯವಾಗಿ ನಮ್ಮ ಜನಾಂಗದ ವಿದ್ಯಾರ್ಥಿಗಳ ಭವಿಷ್ಯತ್ತನ್ನು ನಮ್ಮ ಎಲ್ಲರ ಕೈಯಲ್ಲಿ ಇರುವುದರಿಂದ ನಾವೆಲ್ಲರೂ ಕೂಡ ಏನು ಯುವ ಜನತೆ ಈಗ ಮದ್ಯದ ವ್ಯಸನಿಗಳಾಗ್ತಾ ಇದ್ದಾರೆ, ಓದಿನಿಂದ ತುಂಬಾ ದೂರ ಇರ್ತದೆ. ಹಾಗಾಗಿ ಅವರಿಗೆ ನಾವು ಅರಿವು ಮೂಡಿಸ್ತಕ್ಕಂತಹ ಕಾರ್ಯಕ್ರಮಗಳನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಅಪ್ಪನೆಯ ಮೇರೆಗೆ, ಡಿ ಶಿವಶಂಕರ್ ಅವರ ಅಪ್ಪನೆಯ ಮೇರೆಗೆ ಮತ್ತು ಆ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಅಪ್ಪನೆಯ ಮೇರೆಗೆ ನಾವೆಲ್ಲರೂ ಕೂಡ ಹಾಸ್ಟೆಲ್ನಲ್ಲಿ ಓದ್ತಾ ಇರತಕ್ಕಂತಹ ಮಕ್ಕಳಿಗೆ ಮತ್ತೆ ಹಳ್ಳಿಗಳಲ್ಲಿ ಇರತಕ್ಕಂತಹ ನಮ್ಮ SC/ST ಸಮುದಾಯದ ಬಡ ಜನತೆಗೆ ನಾವು ಅರಿವನ್ನು ಮೂಡಿಸ್ತಕ್ಕಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮುಂದಿನ ದಿನಗಳಲ್ಲಿ ಪ್ರತಿ ತಿಂಗಳ 14ನೇ ತಾರೀಕು ಅಥವಾ 2 ತಿಂಗಳಿಗೊಮ್ಮೆ 2ನೇ ಶನಿವಾರ ಅಥವಾ 4ನೇ ಶನಿವಾರವನ್ನು ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿ ಯಾವ ರೀತಿ ಓದಬೇಕು, ಓದುವುದರಿಂದ ಶಿಕ್ಷಣದಿಂದ ನಾವೆಲ್ಲ ಏನೆಲ್ಲ ಸವಲತ್ತುಗಳನ್ನು ಪಡೆಯಬಹುದು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅರಿವು ಮೂಡಿಸ್ತಕ್ಕಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಕೂಡ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಂತ ಹೇಳ್ಬಿಟ್ಟು ಇಡೀ ನಮ್ಮ ಚಿಂತಾಮಣಿಯ SC/ST ನೌಕರರ ಬಾಂಧವರಲ್ಲಿ ನಾನು ಮನವಿ ಮಾಡ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಸಂವಿಧಾನ ಜಾರಿಯಾದ ನಂತರವೂ ಇರತಕ್ಕಂಥ ಅಸಮಾನತೆಯನ್ನ ಎಲ್ಲ ಕ್ಷೇತ್ರಗಳಲ್ಲೂ ತಡೆಯುವ ದಿಕ್ಕಿನಲ್ಲಿ ನಮ್ಮ ನೌಕರರ ಸಂಘ ಪ್ರಯತ್ನ ಮಾಡ್ತಾ ಇದೆ. ಆ ಪ್ರಯತ್ನದ ಭಾಗವಾಗಿ ಏನು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ SC/ST ನೌಕರರಿಗೆ ಮೇಲೆ ಆಗ್ತಾ ಇರ್ತಕ್ಕಂಥ ಹಲ್ಲೆ, ತೊಂದರೆ, ಕಿರುಕುಳ ಇತ್ಯಾದಿಗಳೆಲ್ಲವನ್ನು ತಡೆಗಟ್ಟುವುದಕ್ಕೆ ಭೌತಿಕ ರೂಪವಾದಂಥ ಕಾರ್ಯಕ್ರಮಗಳನ್ನು ರೂಪಿಸುವ ದಿಕ್ಕಿನಲ್ಲಿ ನಮ್ಮ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ಈ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮ ಏನಂತದ್ದು ಉದ್ದೇಶ, ನಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಈ ಥರದ ಭೌತಿಕವಾದ ಎಲ್ಲ ಕಿರುಕುಳಗಳನ್ನ ಎದುರಿಸುವಂಥವರಾಗಬೇಕು, ಅವರಲ್ಲಿ ಆತ್ಮಸ್ಥೈರ್ಯ ತುಂಬಬೇಕು, ಅವರನ್ನು ಈ ಸಮಾಜದ ಸಮಾನತಾ ಶಕ್ತಿಯಾಗಿ ರೂಪಿಸಬೇಕು ಅಂತಕ್ಕಂಥ ಉದ್ದೇಶದಿಂದ, ಸಮಾನತೆಯನ್ನು ಸಾರುವ ಶಕ್ತಿಯಾಗಿ ನಮ್ಮ ವಿದ್ಯಾರ್ಥಿಗಳನ್ನು, ನಮ್ಮ ಮಕ್ಕಳನ್ನು ರೂಪಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಸಂವಿಧಾನವನ್ನು ನಂಬಿರ್ತಕ್ಕಂಥ ಎಲ್ಲ ಮೇಲ್ವರ್ಗದ ಜನರು ಕೂಡ ಸಹಕಾರಿಯಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸ್ತೇನೆ, ಸಹಕಾರ ಕೊಡಬೇಕು ಅಂತೇಳಿ ಕೋರ್ತೇನೆ. ಅದಲ್ಲದೆ ಸಂವಿಧಾನದ ಋಣದಲ್ಲಿ ಅಥವಾ ರಿಸರ್ವೇಷನ್ ಋಣದಲ್ಲಿ ಎಂಪ್ಲಾಯೀಸ್ ಆಗಿರ್ತಕ್ಕಂಥ ಎಲ್ಲ SC/ST ನೌಕರ ಬಂಧುಗಳು ತಮ್ಮ ತನುಮನಧನಗಳೊಂದಿಗೆ ನಮ್ಮೊಟ್ಟಿಗೆ ಸೇರಿಕೊಂಡು ಸಮನ್ವಯ ಸಮಿತಿ ಜೊತೆಗೆ ಸೇರಿಕೊಂಡು ಅಥವಾ ವಿವಿಧ ಸಂಘಟನೆಗಳು ಕಟ್ಟಿಕೊಂಡು ಮುನ್ನಡೆಸ್ತಾ ಇರ್ತಕ್ಕಂಥ SC/ST ಪದಾಧಿಕಾರಿಗಳು ಕೂಡ ಇದರೊಟ್ಟಿಗೆ ಸೇರಿಕೊಂಡು ಸಮಾಜದಲ್ಲಿ ಉತ್ತಮ ಸಂದೇಶವನ್ನು, ಸಮಾನತಾ ಸಂದೇಶವನ್ನು, ಹೊಣೆಗಾರಿಕೆ ಸಂದೇಶವನ್ನು, ಸಾಮಾಜಿಕ ಜವಾಬ್ದಾರಿಯ ಸಂದೇಶವನ್ನು ಕೊಡೋದಕ್ಕೆ ಸಹಕಾರಿಯಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೋರ್ಕೊಳ್ತಾರೆ. ಎಸ್ ಪ್ರದೀಪ್, ರಾಜ ಬೆಂಗಳೂರು ವಿಭಾಗದ ಉಪಾಧ್ಯಕ್ಷ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಚಿಂತಾಮಣಿಯಲ್ಲಿ ಪದಾಧಿಕಾರಿಗಳ ಸಭೆ ಪಡೆದಿದ್ದರು ನಮ್ಮ MK ನರಸಿಂಹಪ್ಪ ಅವರು. ಇವತ್ತು ಏನು ಸಬ್ಜೆಕ್ಟು ಡಿಸ್ಕಷನ್ ಮಾಡಿದಂಗೆ SLC PUC ಮಕ್ಕಳು ಹೈಯೆಸ್ಟ್ ಮಾರ್ಕ್ ಬಂದಿರೋ ಮಕ್ಕಳಿಗೆ ಒಂದು 150 ಜನ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಬೇಕಂದು ಎಲ್ಲ ಪದಾಧಿಕಾರಿಗಳು ಡಿಸ್ಕಷನ್ ಮಾಡಿ ಫೈನಲ್ ಮಾಡಿದ್ವಿ. ಆಮೇಲೆ ಡೇಟು ದಿನಾಂಕ ನಮ್ಮ ಲೋಕಲ್ ಶಾಸಕರಾದ ಸುಧಾಕರ್ ಸಾಹೇಬ್ನ ಡೇಟ್ ತೊಗೊಂಡು ಡೇಟ್ ಫಿಕ್ಸ್ ಮಾಡಿ ಆಮೇಲೆ ಎಲ್ಲ ಮಾಧ್ಯಮ ಮಿತ್ರರಿಗೆ ತಿಳಿಸ್ತೀವಿ. ಆಮೇಲೆ ರಾಜ್ಯಾಧ್ಯಕ್ಷನ ಡಿ ಶಿವಶಂಕರ್ ಸರ್ ಅವ್ರನ್ನೂ ಕೇಳಿ ಅವ್ರನ್ನೂ ದಿನಾಂಕ ಫಿಕ್ಸ್ ಮಾಡ್ತೀವಿ. ಆಮೇಲೆ ನಮ್ಮ ಚಿಂತಾಮಣಿ ತಾಲೂಕಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಧಿಕಾರಿಗಳ ಮೇಲೆ, ಸಿಬ್ಬಂದಿ ಮೇಲೆ ತುಂಬ ಹಲ್ಲೆ ನಡೀತಾ ಇದೆ. ನಾವು ಕೂಡಲೇ ಖಂಡಿಸ್ತಾ ಇದ್ದೀವಿ. ಇನ್ನೊಂದು ಸತಿ ನಮ್ಮ ಅಧಿಕಾರಿಗಳ ಮೇಲೆ, ಸಿಬ್ಬಂದಿ ಮೇಲೆ ಏನನ್ನ ಹಲ್ಲೆ ನಡೆದೆ ನಾವು ತೀವ್ರವಾಗಿ ಹೋರಾಟ ಮಾಡೋಕ್ಕೆ ರೆಡಿ ಮಾಡಿದ್ದೀವಿ. ಹತ್ತಿರದಲ್ಲಿ ತಹಸೀಲ್ದಾರ್ಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಕೂಡಲೇ ಇನ್ನೊಂದು ಸತಿ ನಮ್ಮವ್ರ ಮೇಲೆ ಏನಾನ ಹಲ್ಲೆ ನಡೆದೆ ಒಂದು ದಿನ ಎಲ್ಲ ಸಿಬ್ಬಂದಿ ವರ್ಗದವರು ಒಂದು ದಿನ CL ಹಾಕಿ ತಾಲೂಕು ಆಫೀಸ್ ಮುಂದೆ ಧರಣಿ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ವಿ. ಇದರಿಂದ ಎಚ್ಚರಿಕೆ ಕೊಡ್ತಾಯಿದ್ವಿ. ಎಲ್ಲ ಸಿಬ್ಬಂದಿ ವರ್ಗವ್ರಿಗೂ ಎಲ್ಲರಿಗೂ ಎಚ್ಚರಿಕೆ ಪತ್ರ ಕೊಡ್ತಾಯಿದ್ವಿ. ಆಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು ಮರೇಪ್ ಅವರು ಬರ್ತಾರೆ, ರಾಜ್ಯಾಧ್ಯಕ್ಷರು ಬರ್ತಾರೆ ಕಾರ್ಯಕ್ರಮಕ್ಕೆ. ಆಮೇಲೆ
ಇವಾಗ ನಿನ್ನೆ ನಡೆದಿರೋ ಒಂದು ರಿಸಲ್ಟ್ ಏನಂದರೆ ಆರೋಗ್ಯ ಇಲಾಖೆ ಆಂಬ್ಯುಲೆನ್ಸ್ ಡ್ರೈವರ್ ಮಂಜುನಾಥ್ ಅಂದ್ಬಿಟ್ಟು ಸರ್ಕಾರಿ ನೌಕರ ಸಂಘ ನಂಬರ್ ಆಗಿದ್ದಾರೆ. ಅವರು ಪೊಲೀಸವರು, ಬಟ್ಲಹಳ್ಳಿ ಪೊಲೀಸವರು ಇನ್ಸ್ಪೆಕ್ಟ್ರು ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಅವ್ರನ್ನ ನಿನ್ನೆ 4 ಗಂಟೆಗೆ ಕರ್ಕೊಂಡೋಗಿ ಸಾಯಂಕಾಲ ಬಿಟ್ಟಿದ್ದಾರೆ. ಬಟ್ಲಹಳ್ಳಿ ಇನ್ಸ್ಪೆಕ್ಟ್ರಿಗೂ ವಾರ್ನ್ ಮಾಡ್ತಾಯಿದ್ದೀವಿ. ಇವಾಗ ನಾವೆಲ್ಲ ಹೋಗ್ತೀವಿ ಬಟ್ಲಹಳ್ಳಿಗೆ, ಏನಾದರೂ ಸಮಸ್ಯೆ ಎಲ್ಲ ತಿಳ್ಕೊತೀವಿ. ಬಟ್ಲಹಳ್ಳಿ ಇನ್ಸ್ಪೆಕ್ಟ್ರ್ ಮೇಲೆ ನಾವು ದೂರು SP ಗೆ ಕೊಡೋಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಕೂಡಲೇ ಕೊಡ್ತೀವಿ. ಇದರಿಂದ ನಾವು ಎಲ್ಲ ಸಂಘಟನೆ ಆಗಿ ಹೋರಾಟ ಸಂಘಟನೆ ಮಾಡಿ ಎಲ್ಲನೂ ನಾವು ಎಲ್ಲ ಪ್ಯಾನಲ್ಸು ಒಕ್ಕೂಟ ಸರ್ಕಾರಿ ನೌಕರದ್ದು ಒಕ್ಕೂಟ ಮಾಡ್ತಾಯಿದ್ದೀವಿ. ಇನ್ಫಾರ್ಮೇಷನ್ನೇ ಇಲ್ಲ. ಯಾವ ಕೇಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೋ ಗೊತ್ತಿಲ್ಲ, ಏನು ಹಲ್ಲೆ ಮಾಡಿದಾರೋ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲ ಅಂದಮೇಲೆ ಪೊಲೀಸರು ಸುಮ್ಮನೆ ಕರ್ಕೊಂಡು ಹೋಗಿದ್ದಾರೆ. ಇವಾಗ ನಾವು ಪೊಲೀಸರು ನಮ್ಮನ್ನು ಕರ್ಕೊಂಡು ಹೋಗ್ಬೇಕಂದ್ರೆ ನಮ್ಮ ಮೇಲೆ ಏನಾನ ಒಂದು ಇರಲೇಬೇಕು. ಚೆಕ್ ಬೋನಸ್ ಕೇಸ್ ಆಗಿಬಿಟ್ಟು ಬೇರೆ ಏನೇನೋ ಇದ್ದಾವೆ ಪೊಲೀಸ್ ಕೇಸಸ್. ಆದ್ದರಿಂದ ಲೆಟ್ರ್ ಕೊಟ್ಟು ಕರ್ಕೊಂಡು ಹೋದ್ರೆ ಅದೊಂದು ಪ್ರಾಬ್ಲಮ್ ಇಲ್ಲ. ಅವ್ರು ಲೆಟ್ರು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ, ಏಕಾಂಗಿಯಾಗಿ ಕರ್ಕೊಂಡು ಹೋಗಿದ್ದಾರೆ. ಒಬ್ಬ ಸರ್ಕಾರಿ ನೌಕರನ ಎಂಪ್ಲಾಯಿನ ಕರ್ಕೊಂಡು ಹೋಗ್ಬೇಕಂದ್ರೆ ಪೊಲೀಸ್ ಇಲಾಖೆಯ ಅಧಿಕಾರಿ ಹತ್ರ ಪರ್ಮಿಷನ್ ತೊಗೊಂಡು ಕರ್ಕೊಂಡು ಹೋಗಬೇಕು. ಅವ್ರು ಡ್ಯೂಟಿಯಲ್ಲಿರೋ ಟೈಮಲ್ಲಿ ಅವ್ರು ಮುಟ್ಟಿದ್ದಾರೆ. ಅದನ್ನು ಖಂಡಿಸ್ತಾ ಇದ್ದೀವಿ. ನಾವು ಖಂಡಿಸ್ತಾ ಇದ್ದೀವಿ. ಪೊಲೀಸ್ ಇಲಾಖೆಯವ್ರ ಮೇಲೆ ಇದು ತುಂಬ ಇದು ಮಾಡ್ತಾ ಇದ್ದೀವಿ. SP ಗೆ ಕಂಪ್ಲೇಂಟ್ ಕೊಡೋಕೆ ರೆಡಿ ಮಾಡ್ತಾ ಇದ್ದೀವಿ. ಜಯ ಭೀಮ್ ವಂದನೆಗಳು. ಮುಖ್ಯವಾಗಿ ಮಾಧ್ಯಮದ ಮಿತ್ರರಿಗೆ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರ ಸಂಘದ ಸಮನ್ವಯ ಸಮಿತಿ ಇದು. ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ತಾ ಇರ್ತಾರೆ, ನೋಡಪ್ಪ ನಮ್ಮ ಸಮನ್ವಯ ಸಮಿತಿ ಅಂತ ಮಾಡಿರೋದಿದ್ದು, ಇಲ್ಲಿ ಯಾರೂ ಕೂಡ ನಾಯಕರಲ್ಲ, ಅದರ ಮಾರ್ಗದರ್ಶಕ ಕೆಲಸ ಮಾಡ್ತಾರೆ. ಬಹುಶಃ ಅದಕ್ಕೆ ಅನಿಸುತ್ತೆ 20 ವರ್ಷಗಳ ಸುದೀರ್ಘಕಾಲವಾಗಿ ನಮ್ಮ ಸಂಘ ಇಡೀ ರಾಜ್ಯಾದ್ಯಂತ ಕಾರ್ಯನಿರ್ವಹಿಸ್ತಾ ಇದೆ. ಅವರ ಆಶಯನೂ ಒಂದೇ, ನಮ್ಮ ನೌಕರಿಗೆ ಎಲ್ಲೇ ಏನೇ ತೊಂದರೆಗಳಾದರೂ ಕೂಡ ಅದನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸಂಘ ಹೋರಾಟ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಕೂಡ ಮುಂದಿನ ದಿನಗಳಲ್ಲಿ ಹೆಜ್ಜೆ ಇರ್ತೀವಿ. ಯಾಕಂತಂದ್ರೆ ನಮ್ಗೆ ಉಳಿಗಾಲ ಇಲ್ಲ. ಯಾಕಂದರೆ ದೌರ್ಜನ್ಯನೇ ಎಸ್ಪೆಷಲಿ ಇದು ಚಿಂತಾಮಣಿ ತಾಲೂಕಲ್ಲಿ ಬದುಕೋಕ್ಕೂ ಆಗ್ತಾಯಿಲ್ಲ. ಆ ರೀತಿಯಾದಂಥ ವಾತಾವರಣ ಸೃಷ್ಟಿ ಆಗ್ತದೆ. ಮುಂದಿನ ನಮ್ಮ ಮಕ್ಕಳ ಭವಿಷ್ಯತ್ತನ್ನು ನಾವು ನೋಡಿದಾಗ ಭಾಳಷ್ಟು ಕಷ್ಟ ಇದೆ. ಹಾಗಾಗಿ ಇವತ್ತಿಂದ ನಾವು ಅದಕ್ಕೆ ಒಂದು ಬೇರೆ ರೀತಿಯಾದಂಥ ರೂಪ ಕೊಡಬೇಕಂತ ನಾವೆಲ್ಲ ಸೇರ್ಕೊಂಡಿದ್ದೀವಿ. ಅದರ ಒಂದು ಮುಂದುವರೆದ ಭಾಗವಾಗಿ ನಾವೀಗ ಒಂದು ಸಮನ್ವಯ ಸಮಿತಿ ವತಿಯಿಂದ SC/ST ಮಕ್ಕಳ ಒಂದು ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೀವಿ. ಆ ಥರದಲ್ಲಿ ಡೇಟನ್ನು ಅನೌನ್ಸ್ ಮಾಡ್ತೀವಿ. ಆ ಒಂದು ಇದರಲ್ಲಿ ಎಲ್ಲ ನಮ್ಮ ಬಂಧುಗಳು ಭಾಗವಹಿಸಬೇಕಂತ ಕೋರ್ತಾ, ನಮ್ಮ ಸಮನ್ವಯ ಸಮಿತಿ ಕಾರ್ಯಕ್ರಮಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಡಿಯಲ್ಲಿ ಅವರು ಮಾತು ಹೇಳಿದರು, ನಾನೊಂದು ರಥವನ್ನು ನೀವು ಅಲ್ಲಿ ನಿಲ್ಲಿಸಿದ್ದೀನಿ, ಅಂದರೆ ಅದು ನಿಮ್ಮ ಗೌರವವನ್ನು ಕಾಪಾಡ್ತಕ್ಕಂಥದ್ದು. ನಿಮ್ಮ ಕೈಲಾದರೆ ಅದನ್ನು ಮುಂದಕ್ಕೆ ಎಳ್ಕೊಂಡೋಗಿ, ಇಲ್ಲಾಂತಂದ್ರೆ ದಯವಿಟ್ಟು ಅದನ್ನು ಹಿಂದಕ್ಕಂತೂ ಹೇಳಕ್ಕೆ ಹೋಗ್ಬೇಡಿ ಅಂತ ಹೇಳಿದ ಒಂದು ಮಾತವರು. ದಯವಿಟ್ಟು ಅದನ್ನು ಮುಂದಕ್ಕೆ ಎಳ್ಕೊಂಡು ಹೋಗ್ತಕ್ಕಂಥ ಕೆಲಸ ಆಗಬೇಕೆ ಹೊರತು ಅದನ್ನು ಹಿಂದಕ್ಕೆ ತಳ್ತಕ್ಕಂಥ ಕೆಲಸ ಆಗಬಾರ್ದು ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಜೈ ಭೀಮ್ ಕೆಲಸ ಮಾತು ಮುಗಿಸ್ತೀನಿ. ಜೈ ಮೊನ್ನೆ ನಡೆದಂಥ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ನಮ್ಮ SC/ST ಒಬ್ಬ ಉಪಾಧ್ಯಕ್ಷರಾಗಿ ನೇಮಕ ಆಗಿರ್ತಾರೆ ಮತ್ತು ಸಂಘದಲ್ಲಿ ಗೆದ್ದು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತಾರೆ. ತಾಲೂಕು ನಮ್ಮ ಚಿಂತಾಮಣಿ ತಾಲೂಕು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರುತ್ತೆ. ಅವ್ರಿಗೆ ಸನ್ಮಾನ. ಮತ್ತು ಅಗೇನ್ ಈಗ ನಮ್ಮ ಚಿಂತಾಮಣಿ ತಾಲೂಕದ SC/ST ಸಮನ್ವಯ ಸಮಿತಿಯ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷರನ್ನಾಗಿ ನಾವು ಒಮ್ಮತವಾಗಿ ನಮ್ಮ ರಾಧಾ ಮೇಡಮ್ ಅವರನ್ನ ಆಯ್ಕೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಅವರು ಕಲಿಸಿದ್ದಕ್ಕಾಗಿ ನಮ್ಮ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ನನ್ನ ಧನ್ಯವಾದಗಳು ಹಾಗೂ ಅಭಿನಂದನೆಗಳು. ಈ ಒಂದು ಋಣ ನಾವು ಯಾವತ್ತಿಗೂ ಮರೆಯೋಕ್ಕಾಗಲ್ಲ. ಎಲ್ರಿಗೂ ನಮ್ಮ ಹೆಣ್ಣುಮಗು ಥರ ಗೆಲ್ಲಿಸಿದ್ದಾರೆ, ಈ ಒಂದು ಸ್ಥಾನ ಕೊಟ್ಟಿದ್ದಾರೆ. ಅಂದರೆ ಇವಾಗ ನಾವು ಮುಂದೆ ಎಲ್ಲರ ಸಹಕಾರದೊಂದಿಗೆ ನಾವು ಒಂದು ಹೆಣ್ಣುಮಗು ಥರ ನಮ್ಮ ಕುಟುಂಬಗಳನ್ನು ನಾವು ನಡೆಸ್ಕೊಂಡು ಹೋಗ್ತೀವಿ, ಸಹಕಾರ ಮಾಡ್ತೀವಿ. ಹಾಗೂ ಈ SC/ST ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಈಗೇನು ಅಂದ್ಕೊಂಡಿದ್ದಾರೋ ಅದಕ್ಕೆ ಎಲ್ಲರೂ ಸಹಕಾರದಿಂದ ಆದಷ್ಟು ಮಕ್ಕಳಿಗೆ ಒಂದು ಉತ್ತೇಜನ ನೀಡೋಣ, ಒಂದು ಉತ್ತಮ ಶಿಕ್ಷಣ ನಡೆಸೋಣ. ಸಂವಿಧಾನ, ಕಾನೂನು, ನೀತಿ ನಿಯಮಗಳನ್ನು ಒಳಗೊಂಡಿರುವಂತಹ ಸರ್ಕಾರವೇ ಸಂವಿಧಾನ ಅಂತ ಈಗಾಗಲೇ ಶಾಲೆಗಳಲ್ಲಿ ಎಲ್ಲ ಮಕ್ಕಳಿಗೂ ನಾವು ಪ್ರಸ್ತಾವನೆ ಮೂಲಕ ತಿಳಿಸ್ಕೊಡ್ತಾ ಇದ್ದೀವಿ. ಅದನ್ನು ಜಾಗೃತಿ ಮೂಡಿಸಬೇಕು ಮಕ್ಕಳಲ್ಲಿ. ಸಮಗ್ರತೆ, ಏಕತೆ,
ರಾಷ್ಟ್ರೀಯ ಭಾವೈಕ್ಯತೆ ಅಂದ್ರೇನು ಅದೆಲ್ಲನೂ ಮಕ್ಕಳಲ್ಲಿ ಈಗಲಿಂದಲೇ ಜಾಗೃತಿ ಮೂಡಿಸ್ತಾ ಇದ್ದೀವಿ. ಉನ್ನತ ಶಿಕ್ಷಣಕ್ಕೆ ಮಕ್ಕಳಿಗೆ ಅನುವು ಮಾಡಿಕೊಡೋಣ ಅಂತ. ಭಾಷೆ ಅಂದರೆ ಭಾವನೆಯ ಮೂಲಕ ಅಭಿವ್ಯಕ್ತವಾಗುವ ಸಾಧನವೇ ಭಾಷೆ. ಅಂದರೆ ನಾವು ನಮ್ಮ ಭಾವನೆಯಲ್ಲಿ ಅವ್ರ ಅಣ್ಣ ತಮ್ಮ ನಮ್ಮ ಈ ಮುಂದೆ ಹೋಗ್ಬೇಕು ಮಕ್ಕಳು ಇದಂದರೆ ಭಾವನೆ ಮೂಲಕ ನಡೆಸ್ಕೊಟ್ರೆ ಅದು ಏನದು ಸಕ್ಸಸ್ ಆಗುತ್ತೆ. ಒಳ್ಳೆಯ ಒಂದು ನಮಗೆ ಅಷ್ಟೇ. ನನ್ನನ್ನು ತಾಲೂಕು ಘಟಕದ ಮಹಿಳಾ ಅಧ್ಯಕ್ಷರನ್ನಾಗಿ ಮಾಡಿದಂತಹ ಎಲ್ಲರಿಗೂ ಗುರು ಹಿರಿಯರಿಗೂ ನಮಸ್ಕರಿಸ್ತೀನಿ. ಇದು ಒಂದು ದೊಡ್ಡ ಜವಾಬ್ದಾರಿ ಅನ್ಕೊಳ್ತೀನಿ. ಸಂವಿಧಾನದ ಆಶಯಗಳಿಗೆ ಯಾವುದೇ ಧಕ್ಕೆ ಬರಲಾರ್ದಂಗೆ ಎಲ್ಲ ಯೂತ್ಸನ್ನು ಅಥವಾ ಮಕ್ಕಳನ್ನು ಪ್ರೇರೇಪಣೆ ಮಾಡುವಂತಹ ಕೆಲಸಗಳು ಮಾಡ್ತೀನಿ, ಅದರಲ್ಲಿ ಪಾಲ್ಗೊಳ್ತೀನಿ ಅಂತ ಹೇಳ್ತೀನಿ ಸರ್. ತುಂಬ ಥ್ಯಾಂಕ್ ಯು. ಇಂಥ ದೊಡ್ಡ ಜವಾಬ್ದಾರಿ ನನಗೆ ಜೆ ಪಿ ಮೊನ್ನೆ